ಮನೆ ಸಿನಿಮಾ ಟಿಕೆಟ್ ಮೇಲೆ ಜಿಎಸ್ಟಿ ವಿಧಿಸಿರೋದರ ವಿರುದ್ಧ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಸಲಾಯಿತು ಅನ್ನುವಂಥ ವಿಚಾರವನ್ನು ನೋಡ್ತಾ ಇದ್ವಿ. ಹಾಗೆ ಈ ಸಭೆಯಲ್ಲಿ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಜಿಎಸ್ಟಿಯಿಂದ ಸಿನಿಮಾ ಮೇಲಾಗುವಂಥ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಕೂಡ ಭಾಗಿಯಾಗಿದ್ರು ಆ ಸಭೆಯಲ್ಲಿ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖರಿಗೆ. ಆಗ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದಂತ ಅಂದರೆ ಇದು ನಮಗೆ ಭಾಳ ತೊಂದರೆ ಆಗುತ್ತೆ, ಟ್ಯಾಕ್ಸ್ ಫ್ರೀ ಇತ್ತು ಇಷ್ಟು ದಿನ, ಆಗಲೇ ನಮಗೆಲ್ಲ ಸರ್ವೈವ್ ಆಗ್ತಾ ಇರಲಿಲ್ಲ, ಇದೀಗ ನೋಡಿದ್ರೆ ನಮ್ಮನ್ನು ಕೂಡ ಈ ಸ್ಲ್ಯಾಬ್ಗೆ ಸೇರಿಸಿರುವಂಥ ಕಾರಣದಿಂದಾಗಿ ಭಾಳ ತೊಂದರೆ ಆಗುತ್ತೆ. ಹೀಗಾಗಿ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಎಲ್ಲರೂ ಓವರಾಲ್ ಆಗಿ ಪ್ರಧಾನಮಂತ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಬರಲಾಯಿತು. ಈ ರೀತಿಯಂಥ ಅಭಿಪ್ರಾಯಗಳು ವ್ಯಕ್ತವಾದವು ಅಂತ ಹೇಳಿ ತಿಳಿದು ಬಂದಿದೆ. ಓರ್ವ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಕೂಡ ಪಾಲ್ಗೊಂಡು ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲ ಅನುಮಾನಗಳಿಗೂ ಕೂಡ ಅವರು ಉತ್ತರವನ್ನು ಅಲ್ಲೇ ಕೊಡ್ತಾ ಇದ್ರು. ಅವ್ರು ಹೇಳಿರೋದಂತ ಅಂದರೆ ಈಗ ₹100 ಇದ್ದಂಥ ಟಿಕೆಟ್ ಥರ ಮುಂದಿನ ದಿನಗಳಲ್ಲಿ ₹118 ಆಗುತ್ತೆ. ಹೀಗಾಗಿ ವೀಕ್ಷಕರು ಕೂಡ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಕಡೆಗೆ ಬರುವಂಥ ಸಂಖ್ಯೆ ಕೂಡ ಕಡಿಮೆ ಆಗಬಹುದು ಅನ್ನುವಂಥ ರೀತಿಯಂಥ ಆತಂಕವನ್ನು ಕೂಡ ಈ ಸಂದರ್ಭದಲ್ಲಿ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. GST ಬಗ್ಗೆ ಮೀಟಿಂಗ್ ಏನಂದ್ರೆ ಎಕ್ಸ್ಪರ್ಟ್ಸ್ನ ಕರೆಸಿದೆ. ಇವತ್ತು ಈಗ ₹100 ಟಿಕೆಟ್ ಮೇಲೆ ₹18 ತಗೋತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನು ಎಲ್ಲ ಕಡೆಯಿಂದನೂ ಕಟ್ಟಿ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಒನ್ ಮ್ಯಾನ್ ಒನ್ ಟ್ಯಾಕ್ಸ್, ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ಕೇವಲ ಒಂದು 11 ಚಿತ್ರಮಂದಿರ ಅಷ್ಟೇ, ಬೇರೆ ಎಲ್ಲ ಅಪ್ಲೋಡ್ ಇದ್ದಾವೆ. ಇನ್ನು 11 ಚಿತ್ರಮಂದಿರಗಳು ಅವ್ರಿಗೆ ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು. ಹಂಗಂತ ಶೋ ಯಾವುದೂ ನಿಲ್ಲಿಸಲ್ಲ. ಭಾಳ ಮನಸ್ಸಿಗೆ ನೋವಾಗಿದ್ದೇನೆಂದರೆ ಈ ಚಿತ್ರರಂಗನ ಗ್ಯಾಂಬ್ಲಿಂಗ್ ಒಳಗೆ ಸೇರಿಸ್ಬಿಟ್ರು. ಗ್ಯಾಂಬ್ಲಿಂಗ್ ಒಳಗೆ ಅಂದರೆ ಲಿಕ್ಕರು, ಗ್ಯಾಂಬ್ಲಿಂಗು, ಈ ಇದರಲ್ಲಿ ಸಿನಿಮಾ ರಂಗ ತಂದುಬಿಟ್ಟಿದ್ದಾರೆ. ಅದು ಇದೊಂದು ಕ್ರಿಯೇಟಿವು, ಇದು ಮನೋರಂಜನೆಗೆ ಸೀಮಿತವಾಗಿರುವಂಥದ್ದು. ಇದಕ್ಕೆ ಒಳಗೆ ತಂದುಬಿಟ್ಟು ಅಪ್ಲೈ ಮಾಡಿದ್ದಾರೆ. ನೋಡೋಣ, ಯಾಕೆಂತ ಹೇಳಿದ್ರೆ 1 ತಿಂಗಳು ಅಥವಾ 2 ತಿಂಗಳಾದಮೇಲೆ ರಿವ್ಯೂ ಮಾಡೋದಕ್ಕೂ ಅವಕಾಶ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಓವರಾಲ್ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತವರು ಕೂಡ ಇವತ್ತು ಬಹುಶಃ ಸಭೆಯಲ್ಲಿ ಭಾಗಿಯಾಗಿದ್ರು. ಅದರ ನಿರ್ಮಾಪಕರಾಗಿರ್ಬೋದು, ವಿತರಕರಾಗಿರ್ಬೋದು, ಬಹುತೇಕ ಎಲ್ಲರೂ ಕೂಡ. ಸೊ ಏನ್ ನಿರ್ಧಾರಕ್ಕೆ ಬಂದ್ರು? ಜೊತೆಗೆ ಸಮಸ್ಯೆ ಬಹಳ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಏನಾದ್ರು ಪ್ರಸ್ತಾಪಗಳಾದ್ವಾ ಪವಿತ್ರ? ಅಂದ್ರೆ ಸಾಮಾನ್ಯ ಜನರಿಗೆ ಏನು ಗೊಂದಲ ಇತ್ತು GST ಬಗ್ಗೆ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸಿನಿಮಾ ರಂಗದವರಿಗೂ ಒಂದು ಗೊಂದಲ ಇತ್ತು. ಯಾಕಂದ್ರೆ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ತಿಳಿದಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಲಾಯಿತು. ಏನು ವಿತರಕರು, ನಿರ್ಮಾಪಕರು ಮತ್ತು ಪ್ರದರ್ಶಕರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಆ್ಯಡ್ ಆಗುತ್ತೆ ಅನ್ನೋ ವಿಚಾರವನ್ನು ಒಂದು ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಅದು ಚರ್ಚೆ ಮಾಡಿದ ನಂತರ ಏನು 18% ಸಿನಿಮಾ ರಂಗಕ್ಕೆ ಏನಾದರೂ ಆ್ಯಡ್ ಆದರೆ ತುಂಬಾ ಕಷ್ಟ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಫ್ರೀ ಟ್ಯಾಕ್ಸ್ನಲ್ಲಿ ನಡ್ಕೊಂಡ್ಬಂದಿದೆ. ಈಗಲೇ ನಾವು ಸರ್ವೈವ್ ಆಗೋಕ್ಕಾಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ GST ಆ್ಯಡ್ ಆದರೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ಚಿತ್ರರಂಗದಲ್ಲಿ 3 ಭಾಗಗಳಾಗಿ ಒಂದು ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕು. ABC 3 ರಂಗದಲ್ಲಿ ಮಾಡಿದ್ರೆ ಆಗ ಒಂದಷ್ಟು ಸರ್ವೈವ್ ಆಗ್ಬೋದು ಅನ್ನೋ ಒಂದು ನಿರ್ಧಾರಕ್ಕೆ ಎಲ್ಲರೂ ಬಂದಿರುವಂಥದ್ದು. ಆದರೆ ಫ್ರೀ ಟ್ಯಾಕ್ಸ್ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ, ಇಲ್ಲ ನಾವು ಟ್ಯಾಕ್ಸ್ ಹಾಕ್ತೀವಿ ಅನ್ನೋ ಒಂದು ನಿರ್ಧಾರ ಕೇಂದ್ರ ಸರ್ಕಾರಕ್ಕೆ ಬಂದರೆ 3 ಹಂತದಲ್ಲಿ ಮಾಡಿದ್ರೆ ಚಿತ್ರರಂಗಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದರೆ ಸ್ಯಾಂಡಲ್ವುಡ್ನಲ್ಲಿ ಬಹು ವೆಚ್ಚದಲ್ಲಿ ಸಿನಿಮಾಗಳು ಯಾವಾಗಲೂ ಮಾಡಲ್ಲ. ಯಾಕಂದರೆ ಆರ್ಟ್ ಸಿನಿಮಾಗಳು, ಬ್ರಿಡ್ಜ್ ಸಿನಿಮಾಗಳು ಮತ್ತು ಕಮರ್ಷಿಯಲ್ ಸಿನಿಮಾಗಳು, ಈ ರೀತಿ 3 ಹಂತದಲ್ಲಿ ಸಿನಿಮಾಗಳಾಗುತ್ತೆ. 3 ಹಂತಕ್ಕೂ ಒಂದೇ ಟ್ಯಾಕ್ಸ್ ಆದರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಒಂದು ನಿರ್ಮಾಪಕರ ಮಾತಾಗಿತ್ತು. ಅದಷ್ಟೇ ಅಲ್ಲದೆ ಚಿತ್ರಮಂದಿರಗಳು ಕೂಡ ಈಗ ಏನು ₹100 ಟಿಕೆಟ್ ಇರುವಂಥದ್ದು ₹118 ಆಗುವಂಥದ್ದು, 100 ಪಟ್ಟು 100ರ ನಂತರದ ಏನು 120 ಆ ಥರ ಇದ್ದರೆ ₹128 ಚಾರ್ಜ್ ಆಗ್ತಾ ಇದೆ. ಆದರೆ ಇದರಿಂದ ತುಂಬಾ ಹೊರೆ ಬೀಳುತ್ತೆ. ಚಿತ್ರಮಂದಿರದ ಮೇಂಟೈನ್ಗೂ ಕೂಡ ತುಂಬ ಕಷ್ಟ ಆಗುತ್ತೆ ಅನ್ನೋದು ಈ ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು. ಒಟ್ಟಾರೆ ಇವತ್ತು ಏನು ನಿರ್ಧಾರ ಆಗಿರೋದು ಅಂದರೆ ಏನು ಈಗ ಟ್ಯಾಕ್ಸ್ ಫ್ರೀ ಏನಿತ್ತು ಅದೇ ಮುಂದುವರೆದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬೇಕೇ ಬೇಕು ಅಂದರೆ 3 ಹಂತದಲ್ಲಿ ನಿರ್ಧಾರ ಮಾಡಬೇಕು. ಈ ವಿಚಾರವಾಗಿ ಎಲ್ಲರೂ ಕೂಡ ಚಿತ್ರರಂಗದವರೆಲ್ಲರೂ ಕೂಡ ಒಟ್ಟಾಗಿ ಇದು ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಓಕೆ, ಧನ್ಯವಾದ ಪವಿತ್ರ.